ಗಾಡಿ ಗಡ್ಡ ಹತ್ತಿದ್ಯಲ್ಲ, ಬುದ್ಧಿ ಇದೆಯಾ ನಿನ್ಗೆ? ಅವತ್ತು ನಿಮ್ಮ ಅಣ್ಣನ ನೋಡಿವಾಗ ನೋಡ್ಕೊಂಡು ನಗ್ತೀಯ? ತಡ್ಕೊಳಕ್ಕಾಗ್ತಿಲ್ವಲ್ಲಪ್ಪ. ಅಪ್ಪ ಇಲ್ಲಿ ಯಾರು ಇಲ್ಲ. ಬರ್ಬೇಡಿ ಬರ್ಬೇಡಿ, ಒಂದ್ ನಿಮಿಷ ಮುಂದೆ ಬರ್ಬೇಡಿ. ಹುಚ್ಚಕ್ಕೂ ಬಿಡಲ್ಲಪ್ಪ. ಯಾರೇ ನೀವು? ಅವ್ರನ್ನೆಲ್ಲ ಯಾಕ್ರಿ ಕರೆದ್ರಿ? ಹಲೋ ಮೇಡಮ್. ಅವಳ ಮುಂದೆ ಹೀರೋ ಹತ್ರ ಪೋಸ್ ಕೊಡಕ್ ಬರ್ಬೇಡ. ಹೊಡೆದ ಅಂದ್ರೆ ಫೇಸ್ ಮ್ಯಾಕ್ಡೊನಾಲ್ಡ್ ಬರ್ಗರ್ ಆಗ್ಬಿಡ್ಬೇಕು. ರೈಟ್ ಹೇಳ ಸರ್. ನಿಮ್ಗೆ ಇವಳು ಬೇಕಾ? ಕರ್ಕೊಂಡೋಗಿ ಸರ್, ಕರ್ಕೊಂಡೋಗಿ. ಸರ್, ಒಂದು ಹೆಣ್ಣಿನ ಮಾನ ಹೋಗುತ್ತೆ ಅಂದ್ರೆ ಯಾವ ಗಂಡಸ್ತಾನೆ ನೋಡ್ಕೊಂಡು ಸುಮ್ಮನಿರ್ತಾನೆ ಸರ್? ನೀವೇ ಹೇಳಿ. ಅಯ್ಯೋ ಹಾಗೆಲ್ಲ ನೋಡ್ಬೇಡಿ ಸರ್. ನಿಮ್ಮನ್ನೆಲ್ಲ ನೋಡಿದ್ರೇನೆ ನನಗೆ ಭಯ ಆಗತ್ತೆ. ನಾನು ಹೋಗ್ಬೇಕಲ್ಲ ಸರ್? ಓಕೆ ಸರ್, ಹೋಗ್ತೀನಿ. ರೈಟ್ ಹೇಳ. ಬನ್ರಿ.
ಕರ್ತವ್ಯ ನಾನು ಮಾಡಿದ್ದೀನಿ. ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು. ಹ್ಮ್ ಹಲೋ ಹೀರೋ, ನನ್ನ ಕಾಡಲ್ಲಿ ಬಿಟ್ಟು ಹೋದ್ರೆ ಹೇಗೆ? ಸರಿ ಬನ್ನಿ, ಡ್ರಾಪ್ ಮಾಡ್ತೀನಿ. ಇಲ್ಲಿ ಸ್ಟಾಪ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್. ಹಲೋ, ನಿಮ್ಮ ಹೆಸರು? ಕೃಷ್ಣ. ಕೃಷ್ಣ. ಅಯ್ಯೋ ಅಂಕಿತಾ, ಇನ್ನು ತಿಂಡಿ ತಿಂದಿಲ್ವಾ? ತಿಂತಾ ಇದ್ದೀನಮ್ಮ. ಏನ್ ತಿಂದಿರೋದು? ಇಷ್ಟು ದೊಡ್ಡ ಹುಡುಗಿ ಆಗಿದ್ಯಾ, ಇನ್ನು ನಾನೇ ತಿನ್ನಿಸ್ಬೇಕಾ? ಗೋಪಿ, ಟಿಫನ್ ತಿನ್ನು ಬಾರೋ. ಹಾ ಬಂದೆ. ಆಯ್ತಾಯ್ತು. ರೀ ರೀ ರೀ, ಇಲ್ಲ, ಬೇಡ, ಬೇಡ. ಹೋಗ್ರಿ. ಇಲ್ಲಪ್ಪ, ಅಲ್ಲೇ ಟೇಬಲ್ ಮೇಲೆ ಇಟ್ಟಿದ್ದೀನಲ್ಲ, ಅಲ್ಲಿ ಸ್ವಲ್ಪ ನೋಡು. ಬಂದೆ, ಅರ್ಧ ಗಂಟೆ. ದೊಡ್ಡ ವಾರ ನಡಿ ಹಂಗಿದೆ. ಅಯ್ಯೋ, ಇವರಿಬ್ರು ಕೋಪನ? ಕೆಂಡದ ಮೇಲೆ ನೀರ್ ಬಿದ್ರೆ ಹೇಗ್ ಪುಸ್ ಅಂತ ಹೊಗೆ ಬರುತ್ತೋ ಹಾಗೆ ಇವರು ಪುಸ್ ಅಷ್ಟೇ. ಹಾ ಹಲೋ, ಹೌದಪ್ಪ. ಒಂದು ಮುಖ್ಯವಾದ ವಿಷಯ ಅಂದ್ರೆ ಈ ಮನೇಲಿ ಯಾರು ಸರಿ ಇಲ್ಲ. ಫೈಲ್ ಸಿಗ್ತಾ? ನೀನ್ ಹೋಗ್ ಬೇಗ ರೆಡಿ ಆಗು. ನೋಡ ಗೋಪಿ, ಏ ಗೋಪಿ, ಟಿಫನ್ ಮಾಡು ಬಾರೋ. ಬಂದೆ ಅದಕ್ಕೆ, ಒಂದ್ ನಿಮಿಷ. ಅಲ್ಲೇ ಇದೆ ನೋಡು. ಸಿಗ್ತಾ? ಸಿಕ್ಸ್ ಮೇಲೆ ಫೋನ್ ಮಾಡು. ಹಲೋ. ಅಯ್ಯಯ್ಯೋ, ಹೌದಾ? ನಾನು ಇವಾಗ್ಲೇ ತಿಳಿಸ್ತೀನಿ. ಅದಕ್ಕೆ ಅದಕ್ಕೆ ಏನೋ ಇದು? ಇದೇನ್ ಮನೆ ಅನ್ಕೊಂಡಿದ್ಯಾ ಇಲ್ಲ ಮೆಜೆಸ್ಟಿಕ್ ಅನ್ಕೊಂಡಿದ್ಯಾ? ಒಳ್ಳೆ ಆಟೋ ರಿಕ್ಷಾ ನುಗ್ಗೋಗ್ ಎಲ್ಲೆಲ್ಲೋ ನುಗ್ತಿಯಲ್ಲ, ಸ್ವಲ್ಪ ನೋಡ್ಕೊಂಡು ಓಡಾಡ್ಬಾರ್ದಾ? ಅದಕ್ಕೆ ಊರಿಂದ ಫೋನು ಬರುತ್ತೆ. ಫೋನ್ ಇರೋದೇ ಬರೋದಕ್ಕೆ. ಮೊದ್ಲು ಆರಾಮಾಗಿ ಕೂತ್ಕೊಂಡು ತಿಂಡಿ ತಿಂದು ಕಾಫಿ ಕುಡಿ. ತಗೋ. ಅದ ಅದಕ್ಕೆ ಕೂತ್ಕೊಂಡು ತಿನ್ನಪ್ಪ. ಬೆಳಿಗ್ಗೆ ಇದ್ರೆ ಎಲ್ರಿಗೂ ಬರೀ ಟೆನ್ಷನ್. ಓಕೆ. ಏ ಬೇಗ ಬಾರೆ, ಬೇರೆ ಶರ್ಟ್ ಕೊಡ್ಬಾರ್ದಾ? ಅಲ್ಲೇ ಇದೆಯಲ್ಲ, ತಗೋಬಾರ್ದಾ? ನೀನೇ ಬಂದು ತೆಕ್ಕೊಡೋದಲ್ವಾ? ಇಬ್ರು ತುಂಬಾ ಬಿಸಿ ನೋಡಿ, ಅದಕ್ಕೆ ಅಲ್ವಾ ಕೆಲ್ಸ ಸಿಗಕ್ ಮುಂಚೆ ನಿಮ್ಮನ್ ಲವ್ ಮಾಡಿ ಅಪ್ಪ ಅನಿಸ್ಕೊಂಡಿದ್ದು. ಏನಂತೆ ಒಂದು? ಏನೂ ಇಲ್ಲ. ನಿಮಗ್ ಕೆಲ್ಸ ಸಿಗಕ್ ಮುಂಚೆ ನೀವ್ ಎಷ್ಟು ಬಿಸಿ ಆಗಿದ್ರಿ, ಹೇಗ್ ಬಿಸಿ ಆಗಿದ್ರಿ ಅಂತ ಹೇಳ್ತಾ ಇದ್ದ ಅಷ್ಟೇ. ಮತ್ತಿನ್ನೇನು? ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕುತ್ಕೊಳಕಾಗತ್ತಾ? ಯಾವ್ಯಾವ ಕೆಲಸ ಯಾವಾಗ ಮಾಡ್ಬೇಕು ಆಗ್ಲೇ ಮಾಡಿ ಮುಗಿಸ್ಬೇಕಪ್ಪ. ಸರಿ ಸರಿ, ತಗೋ ನೀ ಇದನ್ನ ಹಾಕೋ. ನಾ ಗೋಪಿ ಕಾಫಿ ಕೊಡ್ಬೇಕು. ಸರಿ ಅಮ್ಮ. ಅದಕ್ಕೆ ನಿಮ್ ಊರಿಂದ ಮೊದ್ಲು ಆರಾಮಾಗಿ ಕಾಫಿ ಕುಡಿ, ಆಮೇಲೆ ವಿಷಯ ಏನು ಅಂತ ಹೇಳುವಂತೆ. ಬೆಳಗ್ಗೆನೆ ಟೆನ್ಷನ್ ಮಾಡ್ಕೋಬಾರ್ದು. ಹಾ, ಈಗ ಹೇಳಪ್ಪ ವಿಷಯ ಏನು ಅಂತ. ನಿಮ್ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಏನು? ಎಸ್, ಹಾರ್ಟ್ ಅಟ್ಯಾಕ್. ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾರಂತೆ. ಅಯ್ಯೋ ದೇವ್ರೆ, ಏನು ಅಂದ್ರೆ? ವಿಷಯ ತಲುಪ್ತು. ಏನು ನೀನು ಇಂಥ ವಿಷಯ ಈಗ ಹೇಳೋದು? ಅಲ್ಲ ಅದಕ್ಕೆ ನೀವ್ ತಾನೇ ಹೇಳಿದ್ದು ಯಾವ್ದೇ ವಿಷಯ ಆದ್ರೂ ಕೂಲಾಗಿ ಹೇಳು ಅಂತ. ನಿನಗ್ ಹೋಗಿ ಹೇಳುತ್ತಲ್ಲ, ನನ್ ಕರ್ಮ. ಅಮ್ಮ ಅಮ್ಮ, ಬೇಗ ಶೂ ಹಾಕು. ಸ್ಕೂಲು ಬೇಡ, ಏನು ಬೇಡ, ನಡಿ. ಮೊದ್ಲು ಯೂನಿಫಾರ್ಮ್ ಬಿಚ್ಚಿ ಬೇರೆ ಬಟ್ಟೆ ಹಾಕೋ. ನಿಮ್ ತಾತಂಗ್ ಹುಷಾರಿಲ್ಲ, ಊರ್ಕೋಬೇಕು. ಬೇಗ ರೆಡಿ ಆಗು. ಯಾಕಮ್ಮ ನೀನು ಬರ್ತಾ ಬರ್ತಾ ಅಪ್ಪನ್ ತರಾನ ಆಡ್ತಿದ್ಯಾ? ಒಬ್ಳೆ ಮಗಳು, ರಾಣಿ ಬೆಳೆಸ್ದಾಗ ಬೆಳೆಸಿದ್ರು. ದೂರ ಬೇಡಮ್ಮ, ಕಷ್ಟ ಸುಖ ಅಂದ್ರೆ ಆಗಲ್ಲ ಅಂದ್ರು. ಆದ್ರೂ ನಾನ್ ಬಂದು ನಿಮ್ಮನ್ ಗಂಟ್ ಹಾಕೊಂಡೆ. ಈಗ ನೋಡಿ, ನಮ್ಮ ಅಪ್ಪನ್ ಕಡೆಗಾಲದಲ್ಲಿ ಅವ್ರ ಸೇವೆ ಮಾಡೋ ಭಾಗ್ಯನೂ ನಂಗೆ ಸಿಗ್ತಾ ಇಲ್ಲ. ಅದಕ್ಕೆ ಅವ್ರು ಇನ್ನೂ ಹೋಗಿಲ್ಲ, ಬರೀ ಟಿಕೆಟ್ ಸುಮ್ಮನಿರೋ, ಅಪ್ಶಕ್ನ ನುಡಿಬೇಡ. ಮನೆಗೆ ಒಂದು ಟ್ಯಾಕ್ಸಿ ಕಳ್ಸ್ಕೊಡಿ, ಆಯ್ತಾ? ಏನ್ರಿ ಬಂದೆ, ಕರೀತಾರೋದು? ಈ ದುಡ್ಡಿಟ್ಕೋ, ಟ್ರಾವೆಲ್ಸ್ ಇಂದ ಕಾರ್ ಬರುತ್ತೆ. ಬೇಗ ಹೋಗಿ ನಿಧಾನ ಬಾ. ಹುಷಾರು. ಮನೆ ಕಡೆ ಹುಷಾರು. ಅದಕ್ಕೆ ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ. ಓಕೆ? ನಾನಲ್ವೋ, ನೀನ್ ಹುಷಾರಾಗಿರೋ. ಹೊರ್ಕಿ ತರ ಬೀದ್ ಬೀದಿ ಅಲಿಬೇಡ. ಸರಿಯಾದ ಹೊತ್ತು ಊಟ ತಿಂಡಿ ಮಾಡು. ಬೇಗ ಬಂದ್ ಮನೆಗ್ ಸೇರ್ಕೋ. ಓಕೆ. ಅಯ್ಯೋ ಅಪ್ಪ. ಓಕೆ ಓಕೆ. ಎಕ್ಸ್ಕ್ಯೂಸ್ ಮೀ. ಯಾರದು? ನಾನು. ನಾನು ಅಂದ್ರೆ ಹೆಸರು, ಕುಲ, ಗೋತ್ರ ಏನು ಇಲ್ವಾ? ಇದ್ರೆ ಹೇಳಿ, ಇಲ್ಲದ್ರೆ ತಿಳ್ಕೊಂಡ್ ಬಂದ್ ಹೇಳಿ. ನನ್ನ ಹೆಸರು ದಯಾಶಂಕರ್. ನಾನು ನೀವು ಓದ್ತಾ ಇರೋ ಕಾಲೇಜ್ ಪ್ರಿನ್ಸಿಪಾಲ್. ನಾವು ಓದ್ತಿರೋ ಕಾಲೇಜ್ ಅನ್ಬೇಡ, ನೀನ್ ಕೆಲಸ ಮಾಡ್ತಿದ್ ಕಾಲೇಜ್ ಅನ್ನೋ. ಏನ್ ಮಾಡೋದು, ಎಲ್ಲ ನನ್ನ ಹಣೆ ಬರಹ.
ಹೇಗಾದ್ರೂ ಮಾಡಿ ಹೋಗಿರೋ ನನ್ನ ಕೆಲಸನ ವಾಪಸ್ ಕೊಡಿಸ್ಬಿಡು ಕೃಷ್ಣ. ಅದು ನನ್ನಿಂದ ಹೇಗೆ ಸಾಧ್ಯ ಸರ್? ನಿನ್ನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅಂತಾರೆ. ಆಫ್ಕೋರ್ಸ್ ನಮ್ಮ ಗೋಪಾಲಕೃಷ್ಣ ಒಳ್ಳೆಯವರಿಗೆ ಕೊಳಲು ಬಾರಿಸೋ ಗೋಪಿ, ಕೆಟ್ಟವ್ರಿಗೆ ಮಚ್ಚಿಡ್ದು ಕತ್ತರಿಸೋ ಭಾಷಂ ಸರ್ಕಲ್ ಭಾಷಾ. ಆದ್ರೆ ಅವನು ಮಾಡೋ ಉಪಕಾರಕ್ಕೆ ನಮ್ಗೆ ಪ್ರತಿ ಉಪಕಾರ ಏನ್ ಮಾಡ್ತೀರಾ? ಅಯ್ಯೋ ನಿಮ್ಮ ಏನ್ ಬೇಕಾದ್ರೂ ಮಾಡ್ತೀನಿ. ದಯವಿಟ್ಟು ನನಗೆ ಹೆಲ್ಪ್ ಮಾಡಪ್ಪ. ಖಂಡಿತ ಮಾಡ್ತೀನಿ ಸರ್, ಆದ್ರೆ ಒಂದ್ ಕಂಡೀಷನ್. ಇದು ಗಿವ್ ಅಂಡ್ ಟೇಕ್ ಪಾಲಿಸಿ ಇದ್ದಂಗೆ. ಏನೋ ನಮ್ಮ ಹುಡುಗರು ಕ್ಲಾಸ್ ಬಂಕ್ ಮಾಡಿ ಪಿಕ್ಚರ್ಗೆ ಹೋಗ್ತಾರೆ, ಅಟೆಂಡೆನ್ಸ್ ಕಮ್ಮಿ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡಿ. ನಾವು ಸ್ಟೂಡೆಂಟ್ಸು ಮುಳ್ಳಿದ್ದಂಗೆ, ನೀವು ಬಟ್ಟೆ ಇದ್ದಂಗೆ. ನಾವು ನಿಮ್ಮೇಲ್ ಬಿದ್ರು, ನೀವು ನಮ್ಮೇಲ್ ಬಿದ್ರು, ಅರಿಯೋದು ನಿಮ್ದೇನೆ. ಪರಿಸ್ಥಿತಿನ ಅರ್ಥ ಮಾಡ್ಕೊಂಡ್ರೆ ಪದವಿ, ಹಠ ಮಾಡಿದ್ರೆ ಈಗ ಸಸ್ಪೆಂಡು, ಮುಂದೆ ಫುಲ್ ಚಾಯ್ಸ್ ಇಸ್ ಯೋರ್. ಸರಿ, ಮೊದಲು ನನ್ನ ಕೆಲಸ ಸಿಗಬೇಕು, ಆಮೇಲೆ ನಿಮ್ಮ ಅಟೆಂಡೆನ್ಸ್. ಸರಿ, ಕೈಯಲ್ಲಿ ಕಾಸು ಬಾಯಲ್ಲಿ ದೋಸೆ ತಾನೆ? ಓಕೆ, ನೋ ಪ್ರಾಬ್ಲಮ್, ಡನ್. ಹಲೋ, ಚೇರ್ಮನ್ ರಂಗಣ್ಣಯ್ಯ. ನಾನ್ ಅಣ್ಣ ಮಾತಾಡ್ತಿರೋದು. ನನಗೆ ಯಾವ ಅಣ್ಣನೂ ಇಲ್ವಲ್ಲಪ್ಪ. ಏಯ್, ನಾನ್ ಅಂಡರ್ ವರ್ಲ್ಡ್ ಅಣ್ಣ ಮಾತಾಡ್ತಿರೋದು. ನೀನ್ ಯಾಕೆ ಅಲ್ಲಿ ಹೋದ್ಯೋ? ರೌಡಿ ಚೋಟಾ ಮಾತಾಡ್ತಿರೋದು. ಸರ್, ಗೊತ್ತಾಗ್ಲಿಲ್ಲ ಸರ್. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ಏನಾಗಬೇಕಿತ್ತು ಸರ್? ನಿಮ್ ಹುಡುಗರು ಸೀಟ್ ಬೇಕಾಗಿತ್ತು ಸರ್. ನಾಳೆ ಬೆಳಿಗ್ಗೆ ಕಳ್ಸ್ಕೊಡಿ ಸರ್, ನಾನು ಕೊಟ್ಬಿಡ್ತೀನಿ. ತರ್ಲೆ ಎಲ್ಲ ಮಾತಾಡ್ಬೇಡ. ನಿಷ್ಠಾವಂತ ಪ್ರಿನ್ಸಿಪಲ್ನ ಯಾಕಲೆ ಸಸ್ಪೆಂಡ್ ಮಾಡಿದೆ? ಅದು 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 ಇಲ್ಲ, ಇದು ಇಲ್ಲ. ನಾಳೆ ಬೆಳಗ್ಗೆ ಪ್ರಿನ್ಸಿಪಲ್ನ ಮತ್ತೆ ಕಾಲೇಜ್ ಸೇರ್ಸ್ಕೋಬೇಕು. ಇಲ್ದಿದ್ರೆ ಊಟಿಲಿ ಕಾಲೇಜ್ಗೆ ಹೋಗೋ ನಿನ್ನ ಮುದ್ದಿನ ಮಗಳು ಮಗ ಇಬ್ರು ವಾಪಸ್ ಬರಲ್ಲ. ಆಯ್ತು ಸರ್, ಆಯ್ತು ಸರ್. ನಾಳೆ ಬೆಳಿಗ್ಗೆ ನಾ ಕೆಲಸ ಮಾಡ್ತೀನಿ ಸರ್. ಓಕೆ, ನಮಸ್ಕಾರ ಸರ್. ಈ ಅಂಡರ್ ಒಳಗೆ ನಮ್ ಡೀಟೇಲ್ಸ್ ಎಲ್ಲ ಹೇಗೆ ಗೊತ್ತಾಗುತ್ತೋ? ಏನ್ ಸಿಸ್ಟಮ್ಮೋ ಏನೋ. ಕಾಫಿ. ಸರ್, ಸರ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ನನ್ನ ದೊಡ್ಡ ತಪ್ಪಾಗೋಯ್ತು ಸರ್. ಇನ್ನು ಆ ಥರ ತಪ್ಪು ಮಾಡೋಲ್ಲ ಸರ್. ಬಿಡಿ ಸರ್. ಸರ್, ನಲ್ಲ ಸರ್, ನೀವು ಯಾವತ್ತೂ ತಪ್ಪು ನನ್ನಿಂದ ಆಗಿರೋದು ಸರ್. ನನಗೆ ಕ್ಷಮಿಸಿ ಸರ್. ಅಯ್ಯೋ ಪ್ರಿನ್ಸಿಪಾಲ್ ರೇ, ಇವತ್ತು ಬೋರ್ಡ್ ಮೀಟಿಂಗ್ ನಲ್ಲಿ ನಿಮ್ ಸಂಬಳ ಹೆಚ್ಚು ಮಾಡಿಸ್ತೇನೆ. ಇವತ್ತಿಂದ ನೀವು ಕಾಲೇಜ್ ಅಟೆಂಡ್ ಮಾಡ್ಬೇಕು ಸರ್. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್. ಉಪಕಾರ ನಿಮ್ಮಿಂದ ನನಗೆ, ನನ್ನಿಂದ ಉಪಕಾರ. ಅಮ್ಮ ಅಮ್ಮ, ಏನಮ್ಮ, ಏನೋ ನನ್ನಿಂದ ಸಣ್ಣ ತಪ್ಪಾಗೋಯ್ತು ಒಂದ್ ಮಾತ್ರಕ್ಕೆ ಊರ್ ಬಿಟ್ಟು ಹೊಟ್ಟೋಗೋದೆ. ಅಯ್ಯೋ, ನಾವ್ಯಾಕೆ ಊರ್ ಬಿಟ್ಟು ಹೋಗೋಣ? ಲಗೇಜ್ ಎಲ್ಲ ಆ ರೂಮಲ್ಲಿ ಇಡಕ್ ಹೋಗ್ತಾ ಇದೀನಿ. ರೂಮಲ್ಲಿ ಇಡುತ್ತಾನೆ, ಕೊಡಿ. ಬಿಡಿ, ನಾನು ಹೇಳ್ತೀನಿ. ಇಷ್ಟೊಂದು ಭಾರ ಇದೆ, ಅದ್ ನೀವು ಒಬ್ಬರೇ ಹೊತ್ಕೊಡ್ತೀರಲ್ಲ ಸರ್. ಇದೇನ್ ಸರ್ ಮಾಡ್ತಾ ಇದ್ದೀರಾ? ನಮ್ಮನೆ ಸಾಮಾನ್ ನೀವು ಕೊಡಿ ಸರ್. ನಮ್ಮನೆ ನಿಮ್ಮನೆ ಏನ್ ಬಂತು? ಬಿಡಿ ಸ್ವಾಮಿ, ನಾನು ಹೇಳ್ತೀನಿ. ಸರ್, ಗೊತ್ತಾಗೋದಿಲ್ಲ ನಿಮಗೆ. ರೀ, ಏನ್ರಿ ಅದ ಅವ್ರಂತ ತಪ್ಪು ಮಾಡಿರೋದು? ತಪ್ಪು ಏನ್ ಸರ್, ಏನ್ ಸರ್ ಇದೆಲ್ಲ? ನಾನ್ ಬರ್ಲಾ? ಕೂತ್ಕೊಳ್ಳಿ, ಸ್ವಲ್ಪ ಕಾಫಿ ತರ್ತೀನಿ. ಪ್ರಿನ್ಸಿಪಾಲ್ ರೇ, ಇವತ್ತೇ ನೀವು ಕಾಲೇಜಿಗೆ ಬರ್ಬೇಕು. ಆಯ್ತು ಸರ್. ಅಂದಾಗೆ ಈ ವಿಷಯನ ಅವರಿಗೆ ಹೇಳ್ಬೇಕು. ಅವರು ಅವ್ರಿಗೆ ಮರಿಬೇಡಿ, ನಾ ಬರ್ತೀನಿ. ಅವರು ಯಾರು? ಯಾರೇ? ಅಯ್ಯೋ, ನಿಮ್ಗೆ ಗೊತ್ತಿಲ್ಲ, ನನ್ಗೆ ಹೇಗ್ರಿ ಗೊತ್ತಾಗ್ಬೇಕು? ಕೃಷ್ಣ, ಏನಯ್ಯ ನಿನ್ ಲೀಲೆ? ಸರಿಯಾಗಿರಲ್ಲ. ಸ್ಪ್ಯಾನರ್ ಎಲ್ಲಿಟ್ಟೋ ನಾನು? ಯಾರಪ್ಪ ನೀನು? ನಮಸ್ಕಾರ ಸರ್. ಏನ್ ಸಮಾಚಾರ? ಅದು ನಾನು ಓ, ಅವನು ಹುಡ್ಕೊಂಬಂದ್ಯಾ? ಹೌದು ಸರ್, ಹೌದು ಸರ್. ಬರ್ತಾನೆ, ಕೂತ್ಕೋ. ಸರಿ ಸರ್. ಅವನೊಬ್ಬ ಪೊರ್ಕಿ, ಇವನು ಯಾಕೋ ಹಾಗೆ ಇದ್ದಾನೆ. ಎಕ್ಸ್ಕ್ಯೂಸ್ ಮೀ. ನಮಸ್ಕಾರ ಸರ್. ನೀವು ಅದು ನಾನು ನಮ್ಮ ಅಣ್ಣ ನೋಡಕ್ ಬಂದ್ರಾ? ಹೌದು ಸರ್, ಹೌದು ಸರ್. ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಬರ್ತಾರೆ. ಸರಿ ಸರ್, ಸರಿ ಸರ್. ನೋಡಕ್ ಒಳ್ಳೆ ಕಳ್ಳಂತಾರ ಅವನೇ, ನಮ್ಮ ಅಣ್ಣನ ಫ್ರೆಂಡ್ ಅಂತೆ. ಹೈ, ಐ
ಹಲೋ ಹಲೋ ಏನ್ ಮಾಡ್ತಾ ಇದ್ದೀರಾ? ಅದು ಅದು ನೀರ್ ಬೇಕಿತ್ತಾ? ಹೌದು ಸರ್. ಒಳಗಿದೆ, ತಗೊಂಡ್ ಕುಡೀರಿ. ಸರಿ ಸರ್, ಸರಿ ಸರ್. ಅಯ್ಯೋ ಅಬ್ಬಾ, ಎಸ್ಕೇಪ್. ಈ ಮನೇಲಿ ಒಂದು ಸಾಮಾನು ಇಟ್ಟು ಜಾಗದಲ್ಲಿ ಇರೋಲ್ಲ. ಪರವಾಗಿಲ್ವೇ, ಈ ಮನೆಯಲ್ಲಿ ಕಳ್ರಿಗೂ ಬೆಲೆ ಇದೆಯಲ್ಲ. ಈ ತರ 2 ಮನೆ ಸಿಕ್ಬಿಟ್ರೆ ಇಡೀ ಲೈಫೇ ಸೆಟ್ಲ್ ಆಗ್ಬಿಡುತ್ತೆ. ಏನ್ ಕದಿಯೋದು? ಟಿವಿ ಯಾಕೆ ಎತ್ಕೊಂಡು ಹೋಗ್ತಿದ್ರಾ? ಅದು ನೀವು ಟಿವಿ ಮೆಕ್ಯಾನಿಕಾ? ಹೌದು ಸರ್, ಹೌದು ಸರ್, ಹೌದು ಸರ್. ಏನೋ ಪ್ರಾಬ್ಲಮ್ ಇದೆ, ಮೆಕ್ಯಾನಿಕ್ ಕರ್ಸು ಅಂತ ಹೇಳಿದ್ದ, ಅವನೇ ಕರ್ಸದ್ನಾ? ನಮ್ಗೆ ನಂಬಿಕೆನೇ ಇಲ್ಲ. ಸರಿ ಸರಿ, ತಗೊಂಡೋಗಿ ಬೇಗ ರಿಪೇರಿ ಮಾಡಿ ತಗೊಂಬನ್ನಿ. ಆಯ್ತು ಸರ್, ಆಯ್ತು ಸರ್, ಆಯ್ತು. ಏನು ಟಿವಿ ತಗೊಂಡ್ ಹೋಗ್ತಾ ಇದೀರಲ್ಲ? ಅದು ರಿಪೇರಿ ಸರ್. ಅವನೇ ಹೇಳ್ದ? ಹೌದು ಸರ್. ಜಾಸ್ತಿ ದಿವಸ ಟಿವಿ ಬಿಟ್ಟಿರೋಕ್ಕಾಗಲ್ಲಪ್ಪ, ಬೇಗ ರಿಪೇರಿ ಮಾಡ್ಕೊಂಡು ತಂದ್ಬಿಡ್ಬೇಕು. ಓಕೆ ಓಕೆ ಸರ್, ಓಕೆ. ನಿಧಾನ ನೋಡ್ಕೊಂಡು ಹೋಗಿಯಪ್ಪ. ನೋಡ್ಕೊಂಡು ತಗೊಂಡೇ ಹೋಗ್ತಾ. ಈಗಲೂ ಅವ್ರ ಜವಾಬ್ದಾರಿ ಬಂತಲ್ಲ ಅವನಿಗೆ. ಇಳಿಯ ಬೇಗ. ಬಂದೆ. ಟ್ಯಾಕ್ಸಿನೋ ಇಲ್ಲ ಎತ್ತಿನ ಗಾಡಿನೋ? ಹೋಗೆ ಡ್ರೆಸ್ ಚೇಂಜ್ ಮಾಡ್ಕೊಂಬ ಹೋಗಿ. ಬಂದ್ಯಾ? ಅಪ್ಪ ಹೇಗಿದ್ದಾರೆ? ಅವ್ರಿಗೇನಾಗಿದೆ? ಈಗ ಒಳ್ಳೆ ಗುಂಡ್ಕಲ್ ಇದ್ದಾಗಿದ್ದಾರೆ. ಗುಂಡ್ಕಲ್ಲ? ಮತ್ತೆ ಅವ್ರು ಟಿಕೆಟ್ ತಗೊಂಡ್ರೇನೋ ಅನ್ನೋ ತರ ಆಡ್ತಿದ್ರಿ. ಹಾರ್ಟ್ ಅಟ್ಯಾಕ್ ಅಂದ್ರೆ ಭಯ ಆಗೋದಿಲ್ವಾ? ಶುದ್ಧ ತರಲೆ. ಅರೆ, ಟಿವಿ ರಿಪೇರಿ ಕೊಟ್ಟು ಕಳ್ಸಿದ್ರಾ? ನಾನಲ್ಲ ಕಣೆ, ಯಾರೋ ಅವನ್ ಕಡೆಯವ್ರು ಬಂದು ತಗೊಂಡು ಹೋದ್ರು. ಅಯ್ಯೋಯ್ಯೋ, ನಾನ್ ಯಾಕೆ ಕರ್ಸ್ಲಿ? ಅವನೇ ಯಾರನ್ನೋ ಕರ್ಸಿ ಕಳ್ಸ್ಕೊಟ್ಟ. ನಾನಾ? ಮತ್ತಿನ್ನೇನ್ ನಾನಾ? ಹಾಗಿದ್ರೆ ಅವನು ಯಾರವನು? ನನಗೇನ್ ಗೊತ್ತು? ನನಗೂ ಗೊತ್ತಿಲ್ಲ. ಏನೋ ನನಗ್ ಗೊತ್ತಿಲ್ಲ ಅಂತ ಇಷ್ಟು ಸುಲಭವಾಗಿ ಹೇಳ್ತೀಯಾ? ಅಯ್ಯೋ, ಹಾಗಾದ್ರೆ ಬಂದವನ್ ಕಳ್ಳನೇ ಇರ್ಬೇಕು. ನಿಮ್ಮಿಬ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡೇ ಬಂದಿದ್ದಾನೆ. ನಿಮ್ಮಿಬ್ರು ಜಗಳದಲ್ಲಿ ಅಯ್ಯೋ ನನ್ ಟಿವಿ ಕದ್ಕೊಂಡು ಹೋದಲ್ಲ, ಹಾಲ್ಗೆ ಪೇಪರ್ಗೆ ತರಕಾರಿಗೆ ಅಂತ ಕೊಟ್ಟು ದುಡ್ಡಲ್ಲಿ ಉಳಿಸ್ಕೊಂಡು ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಂಡಿದ್ದೆ. ಅಯ್ಯೋ, ಇನ್ನು ಇನ್ಸ್ಟಾಲ್ಮೆಂಟ್ ಮುಗಿಯೋದಕ್ಕೆ 6 ತಿಂಗಳಿತ್ತು. ಅಷ್ಟ್ರಲ್ಲಿ ಎಳ್ಳು ನೀರು ಬಿಟ್ಬಿಟ್ರಾ? ಹೋಗ್ಲಿ ಬಿಡು ಸುಧಾ, ಪೊಲೀಸ್ ಕಂಪ್ಲೇಂಟ್ ಕೊಟ್ರಾಯ್ತು. ಯಾರ ಮೇಲೆ ಅಂತ ಕೊಡ್ತೀರಾ? ಅವ್ನು ಇಷ್ಟೊತ್ತಾಗ್ಲಿ ಟಿವಿ ಮಾರಿ ನುಂಗಿ ನೀರ್ ಕುಡ್ದು ಬಿಟ್ಟಿರ್ತಾನೆ. ಮತ್ತಿನ್ನೇನ್ ಮಾಡೋ ಅಂತೀಯ? ನನ್ನನ್ನೇನ್ ಕೇಳ್ತೀರಾ? ಈ ಮನೇಲಿ ಇರೋದೆಲ್ಲ ಹೋಗಕ್ ಮುಂಚೆ ನೀವಿಬ್ರು ಬದ್ಲಾಗಿ ಒಂದಾಗಿ. ಎಲ್ರು ಮನ್ಲು ಅಣ್ಣ ನಮ್ಮೋನಾದ್ರೂ ಅದಕ್ಕೆ ನಮ್ಮೋಳಲ್ಲ ಅಂತಾರೆ. ಆದ್ರೆ ನಮ್ಮಲ್ಲಿ ಅಣ್ಣನೇ ನಮ್ಮೋನಲ್ಲ ಅನ್ನೋ ಮೈದ್ನ ತಮ್ಮನ್ನೇ ಒಪ್ತಿರೋ ಅಣ್ಣ. ನಿಮ್ಮಿಬ್ರು ಮಧ್ಯೆ ನನ್ ಗತಿ ದೇವ್ರೆ ಗತಿ ಅಲ್ವೇ? ಅಣ್ಣ ಅನ್ನೋ ಗೌರವ ಸ್ವಲ್ಪನಾದ್ರೂ ಇದೆಯಾ ಅವನಿಗೆ? ತಮ್ಮನ್ನ ಪ್ರೀತಿ ಇದ್ರೆ ತಾನೆ ಗೌರವ ಕೊಡೋಕೆ. ನೋಡು 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 ಅವ್ರು ಮಾತಾಡೋ ರೀತಿ. ಇವನೇನ್ ಕಮ್ಮಿನಾ? ಈ ಜನ್ಮದಲ್ಲಿ ನಿಮ್ಮಿಬ್ರಿಗೂ ಬುದ್ಧಿ ಬರೋದಿಲ್ಲ. ಮಮ್ಮಿ, ಎಲ್ಲ ನನ್ ಕರ್ಮ. ಮಮ್ಮಿ, ರೂಮಲ್ಲಿ ನನ್ ಬಟ್ಟೆನೇ ಕಾಣಿಸ್ತಿಲ್ಲ. ಅಯ್ಯೋ, ನಿನಗ್ ಬಟ್ಟೆ ಕಾಣಿಸ್ತಾ ಇಲ್ಲ, ನನಗ್ ಟಿವಿ ಕಾಣಿಸ್ತಾ ಇಲ್ಲ. ಇವ್ರಿಬ್ರಿಗೂ ತಲೆ ಸರಿ ಇಲ್ಲ. ನಡಿಯೇ. ಹಲೋ. ಹಾಯ್ ಪಿಂಕಿ, Hi. ನಾನು ಹೇಳಿದನ್ ಕೇಳಲೇಬೇಕು. ಸಾರಿ. ಏನೇ ಸಾರಿ? ಮೀಸೆ ಬಂದವ್ರು ದೇಶ ಕಾಣಲ್ಲ, ಅದೇನೋ ಬಂದವ್ರು ನೆಲ ಕಾಣಲ್ಲ ಅಂತಾರಲ್ಲ, ಹಾಗ? ರಾಜಾ, ಮೈಂಡ್ ಯೋರ್ ಲ್ಯಾಂಗ್ವೇಜ್. ಬಾಯಿಗೆ ಬಂದ ಹಾಗೆ ಮಾತಾಡಿದ್ರೆ ಏನೇ ಮಾಡ್ತೀಯಾ? ಓಹೋ, ಆ ಕೃಷ್ಣನ್ ಹಿಂದೆ ಇದ್ದಾನೆ ಅಂತ ಕೊಬ್ಬ. ಚಿನ್ನ, ನಿನ್ನೊಂತವ್ರ ಮೈ ಮೇಲೆ ಬಟ್ಟೆ ಹಾಕೊಂಡ್ರೆ ಚೆನ್ನಾಗೇ ಇರೋಲ್ಲ. ರಾಜಾ, ಬಿಚ್ಬಿಡು, ಬಿಚ್ಚು. ಹಲೋ. ಅಲ್ವೋ ರಾಜ, ನಾವೆಲ್ಲ ಒಂದೇ ಕಾಲೇಜಲ್ಲಿ ಓದೋರು. ನಮ್ ಫ್ರೆಂಡ್ಸ್ ಮೇಲೆ ಥರ್ಡ್ ಪಾರ್ಟಿಗಳು ಕಣ್ಣಾಗ್ದೇ ಇರೋ ತರ ಕಾಯ್ಬೇಕಾದವ್ರು ನಾವು. ನಾವೇ ಥರ್ಡ್ ಕ್ಲಾಸ್ ತರ ಬಿಹೇವ್ ಮಾಡಿದ್ರೆ ಏನರ್ಥ? ನೀನೇನ್ ಇವಳ ಸೇವ್ ಮಾಡಕ್ ಬಂದಿರೋ ಬಾಡಿ ಗಾರ್ಡ ಅಥವಾ ರೇಟ್ ಫಿಕ್ಸ್ ಮಾಡಕ್ ಬಂದಿರೋ ಬ್ರೋಕರ? ಪರ್ಮಿಷನ್ ಇಲ್ಲದೆ ಕಾಲೇಜ್ ಒಳಗೆ ಪೊಲೀಸ್ ಅವರೇ ಬರಲ್ಲ. ಇನ್ನು ನಿನ್ನಂತ ಪೊರ್ಕಿರ್ ಬಂದು ಈ ಕಾಲೇಜ್ ಕ್ಯಾಂಪಸ್ ಹಾಳಾಗೋಯ್ತು. ಒಂದ್ ಸ್ಟೂಡೆಂಟ್ ಇನ್ನೊಂದ್ ಸ್ಟೂಡೆಂಟ್ ಮೇಲೆ ಕೈ ಎತ್ತಲ್ಲ. ಎತ್ತಿದ್ರೆ ಅವನ್ ಸ್ಟೂಡೆಂಟ್ ಲಿಸ್ಟಲ್ಲೇ ಇರಲ್ಲ. ಸ್ಮಶಾನ ಯಾತ್ರೆನೂ ತಪ್ಪಿದ್ದಲ್ಲ. ಬಾ ಪಿಂಕಿ. ನೀನ್ ಹೇಳಿದ ಬಕ್ರ ಇವನೇ ತಾನೇ? ಹಲೋ, 1 ಮಿನಿಟ್. ಹಲೋ, ಏನ್ ವಿಷಯ? ದಾದಾ, ನಮ್ ಕಾಲೇಜಲ್ಲಿ ಕೃಷ್ಣ ಅಂತ ಒಬ್ಬ ಇದ್ದಾನೆ. ನನ್ ದಾರಿಗೆ ತುಂಬಾ ಅಡ್ಡ ಬರ್ತಾ ಇದ್ದಾನೆ.
उसे इस दुनिया से मिटाना है क्या? ಬೇಡ ಬೇಡ, ಬರೀ ಕೈ ಕಾಲು ತೆಗೆದು ವಾರ್ನ್ ಮಾಡಿದ್ರೆ ಸಾಕು, ಬದುಕೊಂಡೋಗ್ಲ ನನ್ನ ಮಗ. हाथ पैर के बिना वो साला भीख मांगने के भी लायक नहीं रहेगा. ಭಿಕ್ಷೆ ಬೇಡಕ್ಕಾಗದೇ ಇರೋನು ಬದುಕಿದ್ದು ಏನು ಪ್ರಯೋಜನ? ಪರವಾಗಿಲ್ಲ, ಅದನ್ನ ನೋಡಿದವ್ರಿಗೆ ನನ್ನ ಹೆದರಾಕೋಬಾರ್ದು ಅನ್ನೋ ಹೆದರಿಕೆನಾದ್ರೂ ಇರುತ್ತೆ. ठीक है, जैसे आपकी मर्जी. ದಾದಾ, ದುಡ್ಡೆಲ್ಲಿ ಕಳಿಸ್ಲಿ? ನಿನ್ ಮನೆಗೆ ಅವನ್ ಕೈ ಕಾಲು ಕಳಿಸ್ತೀನಲ್ಲ ಆವಾಗ. ಸುಬಿ ಡಾರ್ಲಿಂಗ್, ಅತ್ಗೆ ಅತ್ಗೆ. ಏನೋ ಅದು ಗೋಪಿ? ಏನ್ ಅತ್ಗೆ ಯಾವಾಗ ನೋಡು ಸೀರಿಯಸ್ ಆಗಿರ್ತೀರಾ? ಬನ್ನಿ ಆರಾಮಾಗಿ ಕೂತ್ಕೊಂಡು ಊಟ ಮಾಡೋಣ. ನೀ ಸುಮ್ಮನೆ ಇರ್ತೀಯಾ? ನಿಂಗೆ ಯಾವಾಗ ನೋಡ್ಲಿ ತಮಾಷೆನೇ ಆಗೋಯ್ತು. ಅಲ್ಲ, ನೀವೇ ಹೇಳಿದಲ್ವಾ ಏನೇ ಪ್ರಾಬ್ಲಮ್ ಇರ್ಲಿ, ಎಷ್ಟೇ ಕಷ್ಟ ಇರ್ಲಿ, ಖುಷಿ ಖುಷಿಯಾಗಿರ್ಬೇಕು ಅಂತ. ಬನ್ನಿ ಖುಷಿಯಾಗಿ ಕೂತ್ಕೊಂಡು ಊಟ ಮಾಡೋಣ. ನನ್ ಕಷ್ಟ ನಿನ್ಗೇನ್ ಗೊತ್ತು? ಅಲ್ಲಿ ಮೊದ್ಲೇ ಪುಟ್ಟಿಗೆ ಹುಷಾರಿಲ್ಲ. ಪಿಂಕಿ ಪಿಂಕಿ ಪಿಂಕಿ, ಜ್ವರ ಸುಟ್ಟು ಹೋಗ್ತಾ ಇದೆ. ಅವ್ರು ಬೇರೆ ಮನೇಲಿಲ್ಲ. ಜ್ವರ ಜಾಸ್ತಿ ಇದೆ, ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಅದ್ಗೆ ನೀವ್ ಇಲ್ಲೇ ಇರಿ, ನಾನು ಕರ್ಕೊಂಡು ಹೋಗಿ ಬರ್ತೀನಿ. ನಾನು ಬರ್ತೀನಿ ಕಣೋ. ಮನೆಗೆ ಬಂದಾಗ ಯಾರು ಇಲ್ಲ ಅಂದ್ರೆ ಅಣ್ಣ ಟೆನ್ಷನ್ ಆಗ್ತಾನೆ. ನೀವ್ ಇಲ್ಲೇ ಇರಿ. ಅಲ್ಲ ಗೋಪಿ, ಹುಷಾರು. ಗಾಬರಿ ಪಡುವಂಥದ್ದೇನೂ ಇಲ್ಲ ಕೃಷ್ಣ. ವಾಟರ್ ಇನ್ಫೆಕ್ಷನ್ ಆಗಿದೆ, ನಾಳೆ ಎಷ್ಟೊತ್ತಿಗೆ ಸರಿ ಹೋಗ್ತಾಳೆ. ಯಾಕೆ ಸರ್, ಏನಾಯ್ತು? ನೀನೆ ತಾನೇ ಕೃಷ್ಣ? ಹೌದು. ನೀನ್ ಕಾಲೇಜ್ಗೆ ಹೋಗೋದು ಓದಕ್ಕ ಇಲ್ಲ ರೌಡಿಸಮ್ ಮಾಡಕ್ಕ? ನಾನೇನ್ ಮಾಡ್ದೆ? ನೀನ್ ಕಾಲೇಜಲ್ಲಿ ರಾಜನ್ನ ಎಲ್ಲಾ ವಿಷಯದಲ್ಲೂ ತುಂಬಾ ಓವರ್ಟೇಕ್ ಮಾಡ್ತೀಯಂತೆ. ನೋಡಿ, ಇದು ನಮ್ಮ ಸ್ಟೂಡೆಂಟ್ಗಳ ವಿಷಯ, ಇದ್ರಲ್ಲಿ ನೀವು ತಲೆ ಹಾಕ್ಬೇಡಿ. ಚಿಕ್ಕಪ್ಪ, ನೋಡಿ, ಮಗು ಹೆದರ್ತಿದ್ದಾಳೆ. ನನ್ನ ಈಗ ಕಳ್ಸ್ಕೊಡಿ, ಇವಳ ಮನೆಗೆ ಬಿಟ್ಟು ಬರ್ತೀನಿ. ಏನ್ ಪಿಳ್ಳ, ನಾವೇನ್ ಕಿವಿಗೆ ಹೂವ ಇಟ್ಕೊಂಡಿದೀನಿ ಅನ್ಕೊಂಡಿದ್ಯಾ? ಮೆಲ್ಲಗೆ ಹಾಲ್ ಕಟಾಯಿಸ್ಕೊಂಡು ನಿಮ್ ಕಡೆ ಟಿಪ್ ಕೊಡೋಣ ಅನ್ಕೊಂಡಿದ್ಯಾ? ಇವೆಲ್ಲ ನಮ್ಮ ಹತ್ರ ಬೇಡ ಮಗ. ಖಂಡಿತವಾಗ್ಲೂ ಇಲ್ಲ. ನನಗೆ ಅರ್ಧ ಗಂಟೆ ಟೈಮ್ ಕೊಡಿ, ಆಮೇಲೆ ನಾನು ಒಬ್ಬನೇ ಬರ್ತೀನಿ. ನೀನೇನ ಪುರಾಣ ಕೇಳ್ಕೊಂಡು ಬರ್ಲಿಲ್ಲ ಅಂದ್ರೆ ಈ ಕೃಷ್ಣ ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪಲ್ಲ. 1 ಗಂಟೆ ಟೈಮ್ ಕೊಡ್ತೀನಿ, ಅಷ್ಟರೊಳಗೆ ನೀ ನನ್ನ ಮುಂದೆ ಇರಬೇಕು. ಇಲ್ಲ ಅಂದ್ರೆ ಖುದಾ ಕಸಮ್, ಈ ಮುಸ್ತಫಾ ನಿನ್ನ ಮನೆಗೆ ನುಗ್ಗಿ ನಿನ್ನ ಕತ್ತರಿಸ್ತಾನೆ. ಜಾ. ಏನೇ ಸುಧಾ, ನಿಮ್ಗೆ ಸ್ವಲ್ಪನೂ ಜವಾಬ್ದಾರಿ ಇಲ್ಲ ಕಣೆ. ಹೋಗಿ ಹೋಗಿ ಅವನ ಜೊತೆ ಮಗುರ್ ಕಳ್ಸಿದ್ಯಲ್ಲ. ಯಾವ ಡಾಕ್ಟರ್ ಹತ್ರ ಹೋಗಿದಾನಂತೆ? ನಾನಾದ್ರೂ ಹೋಗಿ ಬರ್ತೀನಿ. ಗೋಪಿ, ಗೋಪಿ, ಡಾಕ್ಟರ್ ಏನಂದ್ರು? ಹೆದರಂತದ್ದೇನಿಲ್ಲ ಅತ್ತಿಗೆ, ಡಾಕ್ಟರ್ ಇಂಜೆಕ್ಷನ್ ಕೊಟ್ಟಿದ್ದಾರೆ, ಎಲ್ಲ ಸರಿ ಹೋಗುತ್ತೆ. 2 ಅವರ್ ನಿದ್ದೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಕುಡಿಯಕ್ಕೆ ಸ್ವಲ್ಪ ಹಾಲು ಕೊಡಿ ಸಾಕು. ಏನಾಯ್ತು? ಮಾತ್ರೆ ತಗೊಂಡೆ, ಮೆಡಿಕಲ್ ಶಾಪಲ್ಲೇ ಮರ್ತು ಬಂದ್ಬಿಟ್ಟೆ. ಮೈ ಮೇಲೆ ಎಚ್ಚರ ಇದ್ರೆ ತಾನೆ, ಯಾವಾಗ್ಲೂ ಅವಸರವೇ. ಸರಿ, ನಾನೋಗಿ ಇವಾಗ ತಗೊಂಡ್ಬರ್ತೀನಿ ಅತ್ತಿಗೆ. ಬೇಡ ಚಿಕ್ಕಪ್ಪ. ಏನ್ ಭಯ ನೀನು? ಬಂದ ಬಿಟ್ ಕಳ್ಸ್ಬಿಟ್ಟೆ. ಒದೆ ತಿನ್ನೋನೇನು ಹುಡ್ಕೊಂಬಂದು ಒದೆ ತಿಂತಾನ? ಬಂದಾಗ್ಲೇ ಅವನ್ನೇ ತುಡ್ಬೇಕಾಗಿತ್ತು. ಅವ್ನು ಖಂಡಿತ ಬರಲ್ಲ ಭಯ.
ನನ್ನ ಹೆಸರು ಕೇಳಿದ್ರೆ ಜನ ಉಟ್ಟುಬಟ್ಟಲ್ಲಿ ಊರ್ ಖಾಲಿ ಮಾಡ್ತಾರೆ. ಅಂಥದ್ರಲ್ಲಿ ನೀನ್ ನನಗೆ ಉತ್ತರ ಕೊಡಕ್ ಬಂದಿದ್ಯಾ ಅಂದ್ರೆ ನಿಜವಾಗ್ಲೂ ನಿನ್ ಗಂಡ್ಸೆ. ನಿನ್ನಂಥವನ್ ಮೇಲೆ ನಮ್ಮಂತ 3 ಜನ ಹಾರಾಡೋದಿರ್ಲಿ, 100 ಜನ ಹೊಡೆಯಕ್ ಬಂದ್ರು ನಮ್ಮ ಮಣ್ಣಲ್ಲಿ ಇನ್ನೂ ಗಂಡಸ್ತನದ ಗುಣ ಇದೆ ಅನ್ನೋದಕ್ಕೆ ನೀನೇ ಸಾಕ್ಷಿ. ನಿನ್ ಧೈರ್ಯಕ್ಕೆ ನನ್ ಸಲಾಂ. ಖುದಾ ಹಫೀಜ್. ಹಲೋ ದಾದಾ, ನಾನು ರಾಜ. ಕೆಲಸ ಆಯ್ತಾ? ನೋಡ್ ರಾಜ, ಅವನ್ನ ಹೊಡೆದಾಕೋದಿರ್ಲಿ, ಅವನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರು ಆ ಖುದಾ ನಮ್ಗೆ ಒಳ್ಳೇದ್ ಮಾಡೋದಿಲ್ಲ. ಈ ಡೀಲ್ ಬೇಡ, ಬಿಟ್ಟಾಕ್ಬಿಡು. ದಾದಾ ದಾದಾ ಏನ್ರು ಅದು ಗಲಾಟೆ? ಅಂಕಲ್, ಪ್ರಿಯಾ ಆಂಟಿ ಲವ್ ಮಾಡ್ತಿರೋದು ಇವನ್ನೇ. ಏನು? ಏನ್ ದುಡ್ಡು ಅಂತ ಸಾಯ್ತೀಯೋ? ನಮ್ ಕೃಷ್ಣ ಬಂದೆಲ್ಲ ಕೊಡ್ತಾನೆ, ಸುಮ್ನಿರ. ಸರಿಯಾಗಿ ಸಾಯ್ತಾನೆ ಇವನ. ಎಲ್ಲ ನಿಮ್ ಕೃಷ್ಣ. ಯಾಕೆ? ಏಯ್, ಪ್ರಶ್ನೆ ಕೇಳ್ಬೇಡ, ಬರೀ ಉತ್ತರ ಹೇಳು ಅಷ್ಟೇ. ಸರ್, ನಿಮಗೆ ಯಾವ ಕೃಷ್ಣ ಬೇಕು ಅಂತ ಕರೆಕ್ಟ್ ಆಗಿ ಹೇಳಿ. ನಿಮಗೆ ಮಹಾಭಾರತದ ಕೃಷ್ಣ ಬೇಕು ಅಂದ್ರೆ ಕಥೆಯಲ್ಲೋ ಟಿವಿ ಸೀರಿಯಲ್ ಅಲ್ಲೋ ಸಿಗ್ತಾನೆ. ನಮ್ಮ ಸ್ವೀಪರ್ ಕೃಷ್ಣ ಬೇಕು ಅಂದ್ರೆ ಟಾಯ್ಲೆಟ್ ಕ್ಲೀನ್ ಮಾಡ್ತಾ ಇರ್ತಾನೆ. ಇನ್ನು ನಮ್ಮ ಟೆನ್ನಿಸ್ ಕೃಷ್ಣ ಬೇಕು ಅಂದ್ರೆ ಯಾವ್ದಾರ ಶೂಟಿಂಗ್ ಸ್ಪಾಟ್ ಅಲ್ಲಿ ಸಿಗ್ತಾನೆ. ಏಯ್, ಏನ್ ಕಿಂಡಲ? ಇಲ್ಲ, ಸೀರಿಯಸ್. ಮರ್ಯಾದೆ ಬಿಡ್ತೀಯೋ ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಏಯ್ ಮಿಸ್ಟರ್, ಕಾಲೇಜ್ ಹುಡುಗರು ಅಂದ್ರೆ ಹೈ ವೋಲ್ಟೇಜ್ ಕರೆಂಟ್ ಇದ್ದಂಗೆ, ಮುಟ್ಟಿದ್ರೆ ಸುಟ್ಟೋಗ್ಬಿಡ್ತೀರ. ಏಯ್ ಸುಬ್ಬು ಡಾರ್ಲಿಂಗ್. ಯಾಕೆ ಸುಬ್ಬಿ ಡಲ್ ಆಗಿದ್ಯಾ? ಯಾಕೂ ಇಲ್ಲ ಚಿಕ್ಕಪ್ಪ. ಯಾಕೆ, ಗುಮ್ಮ ಏನಾದ್ರೆ ಬಂದಿತ್ತಾ? ಹ್ಞೂ ಚಿಕ್ಕಪ್ಪ. ಯಾವಾಗ? ಅಂಕಿತಾ, ಬಾರೆ ರೂಮಲ್ಲಿ ಕೂತ್ಕೊಂಡು ಓದ್ಕೋ. ತಾಳಿ ಅತ್ಗೆ ಇವಳೇನೋ ಎದುರ್ಕೊಬಿಟ್ಟಿದ್ದಾಳೆ, ಸಮಾಧಾನ ಮಾಡೋಣ. ಏನು ಬೇಡ, ನೀನ್ ನಡಿಯೇ. ಅಯ್ಯೋ ಇರು ಮಮ್ಮಿ. ಚಿಕ್ಕಪ್ಪ, ಮನೆಗೆ 3 ಗುಮ್ಮ ಬಂದಿತ್ತು. 3 ಗುಮ್ಮನ? ಸರಿಯಾದ ಜಾಗಕ್ಕೆ ಬಂದಿದೀವಣ್ಣ. ವಿಷಯ ಏನು ಅಂತ ಇವನು ನನ್ನ ಕೊನೆ ತಮ್ಮ. ನಮ್ಮಿಬ್ರಿಗೂ ಮದುವೆ ಆಗಿದೆ, 3 ಜನ ಮಕ್ಕಳು ಇದ್ದಾರೆ. ಇವನಿಗಿನ್ನೂ ಮದುವೆ ಆಗಿಲ್ಲ. ಆದ್ರಿಂದ ನಿಮ್ಮನ್ನೇ ಸಂಬಂಧ ಬೆಳೆಸ್ಬೇಕು ಅಂತ ಬಂದಿದ್ದೀವಿ. ನಮ್ಮಲ್ಲಿ ಮದ್ವೆ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಯಾರು ಇಲ್ವಲ್ಲ? ನೀವೇ ಇದ್ದೀರಲ್ಲ. ನನಗೇನು ವಯಸ್ಸಾಗಿದ್ರು ಪರವಾಗಿಲ್ಲ ರೀ, ಸ್ವಲ್ಪ ಮಾತಿನ ಮೇಲೆ ನಿಗಾ ಇರ್ಲಿ ರೀ. ಈಕೆ ನನ್ನ ಹೆಂಡತಿ. ಪರವಾಗಿಲ್ಲ ಬಿಡಿ, ಅನುಭವ ಇದ್ರೆ ಒಳ್ಳೇದೇ ಅಲ್ವೇ? ಡ್ಯಾಡಿ, ಅಯ್ಯೋ, ಏನ್ ಹೇಳಿಲ್ಲ? ವಿಷಯ ಏನು ಅಂತ ಕೇಳಿದ್ಯಲ್ಲ, ಈಗ ಹೇಳ್ತೀನಿ. ನಿನ್ ಹೆಂಡತಿ ಮೇಲೆ ನನ್ನ ತಮ್ಮ ಕಣ್ಣು ಹಾಕ್ದ ಅಂದಿದ್ದಕ್ಕೆ ನಿನಗಿಷ್ಟೊಂದು ಕೋಪ ಬಂತಲ್ಲ. ನಾವಿರೋದು 3 ಜನ, ನಮಗಿರೋದು ಒಬ್ಬಳೆ ತಂಗಿ. ಅವಳ ಮೇಲೆ ನಿನ್ನ ತಮ್ಮ ಕಣ್ಣು ಹಾಕಿದಾನಲ್ಲ, ನಮಗೆಷ್ಟು ಕೋಪ ಬರಬೇಡ. ನನ್ ತಮ್ಮನ? ಯಾಕೆ ಡೌಟಾ? ಸತ್ಯನಪ್ಪ, ನಿನ್ ತಮ್ಮ ನನ್ ತಂಗಿ ಲವ್ ಮಾಡ್ತಾ ಇದ್ದಾನೆ. ಜನ ಹುಡುಗರು ಕುಂಟೆ ಬೆಲ್ಲೆ ಕಣ್ಣ ಮುಚ್ಚಾಲಿ ಆಟ ಆಡ್ಕೊಳ್ಳಿ ಅಂತಂದ್ರೆ ಅಪ್ಪ ಅಮ್ಮನ ಆಟ ಆಡೋಂಗಿದ್ದಾರೆ. ಯೋಚನೆ ಮಾಡೋದಕ್ಕೆ ಟೈಮ್ ಬೇಕು ಅಂದ್ರೆ ಬರೀ ತಾಂಬೂಲನ್ ಬದಲಾಯಿಸ್ಕೊಂಡು ನಿನ್ ನಿರ್ಧಾರಕ್ಕೆ ಕಾಯ್ತಾ ಇರ್ತೀನಿ. ಪಾಪ ಮಗು ಭಯ ಪಡ್ತಾ ಇದೆ, ಕೇಳಿ ತಿಳಿಸಿ. ಹಾಗೆ ನಾವು ಮುಹೂರ್ತ ಇಡೋದೋ ಬೇಡವೋ ಅಂತ ಬೇಗ ಹೇಳ್ ಕಳಿಸಿ.